ಇಂದು ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ಆಕ್ಟ್ ನೂತನ ವಿದ್ಯಾಲಯ ಇಂಟರ್ನ್ಯಾಷನಲ್ ಶಾಲೆ ವತಿಯಿಂದ ಮಾನವನ ಮೇಲೆ ಬೀರುವ ದುಷ್ಪರಿಣಾಮ ಬೀದಿ ನಾಟಕ ಮಾಡಲಾಯಿತು. ಈಗಿನ ಮಕ್ಕಳಿಗೆ ಯಾವ ರೀತಿಯ ದುಷ್ಪರಿಣಾಮಕ್ಕೆ ಬಲಿಯಾಗುತ್ತಿದ್ದಾರೆ, ಅದರಿಂದ ಮಕ್ಕಳಿಗೆ ದುಷ್ಪರಿಣಾಮದಿಂದ ದೂರಿಡಬೇಕು. ನಾವು ನಮ್ಮ ಶಾಲೆಯಿಂದ ಬೀದಿ ನಾಟಕ ಮಾಡುವ ಮುಖಾಂತರ ಸಂದೇಶವನ್ನು ನೀಡುತ್ತಿದ್ದೇವೆ ಎಂದು ಶಾಲೆಯ ಆಡಳಿತಾಧಿಕಾರಿ ಶ್ರೀಮತಿ ಕುಲಕರ್ಣಿ ಮೇಡಮ್ ಅವರು ತಿಳಿಸಿದರು. ವರದಿ ದಿಲೀಪ್ ಕುಮಾರ್, ಭೀಮವಾದ ನ್ಯೂಸ್, ಕಲಬುರಗಿ. ಕೇಳಿಕೊಳ್ಳುತ್ತೇವೆ. ಬನ್ನಿ ಬನ್ನಿ ಬನ್ನಿ, ನಮ್ಮ ಮುದ್ದು ಮಕ್ಕಳಿಂದ ನಾಟಕ ಪ್ರದರ್ಶನ. ಗಾಂಧಿ ಜಯಂತಿ ಪ್ರಯುಕ್ತ ನಮ್ಮ ಮುದ್ದು ಮಕ್ಕಳಿಂದ ನಾಟಕ ಪ್ರದರ್ಶನ. ಬನ್ನಿ, ನಾಟಕ ನೋಡಿ ಪ್ರೋತ್ಸಾಹಿಸಿ ಮತ್ತೊಮ್ಮೆ ನಾಟಕ ಮಾಡಲು ಮಕ್ಕಳಿಗೆ ಹುರಿದುಂಬಿಸಿ ಅಂತ ಕೇಳಿಕೊಳ್ತಾ ದಯವಿಟ್ಟು ಎಲ್ಲ ಮಹಾಜನತೆ ಬರಬೇಕು, ನಾಟಕವನ್ನು ನೋಡಿ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈ ರಂಗಮ್ಮ, ನಿಮ್ ಕಲಬುರಗಿದಾಗ ಗಾಂಧಿ ಜಯಂತಿ ಹೆಂಗ್ ನಡೀತದ ಅಂತ ನೋಡಕ್ ಬಂದಿದ. Demanding bro, please give me 300 rupees. ಖರೆ ನೋಡಲಿ ದೋಸ್ತ, ಸಿಗರೇಟ್ನಾಗ ಅದು ಏನ್ ಸೀಕ್ರೆಟ್ ಇಟ್ಟಾನೋ ಗೊತ್ತಿಲ್ಲ. ಒಂದೇ ಒಂದು ಸಿಪ್ಗೆ ಸರ್ರಂತ ಸ್ವರ್ಗ ಕರ್ಕೊಂಡು ಹೋಗ್ತದ. ಹೌದ್ರಿ, ಭಾರಿ ಮಜಾ ಇರ್ತದ. ಮುಂದೊಂದ್ ದಿನ ನಿಮ್ ಜೀವನೇ ಸರ್ರಂತ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತದ. ಯಾಕ್ರಿ ಹೆಂಗದ ಮೈಗೆ? ನಾವು ಸಿಗರೇಟ್ ಸೇದಿದ್ರೆ ನಿಮಗೆ ಹಾಕ್ಸ್ಕೊತೀರ. ನಿಮ್ ಹೆಂಡತಿ ಮಕ್ಕಳ ಬಗ್ಗೆ ವಿಚಾರ ಏನನ್ನ ಮಾಡಿರಿ? स्कूल की तरफ से आप सभी को हार्दिक बधाई। आज गांधी जयंती के उपलक्ष्य में छोटा सा स्कूल की तरफ से जो हमारी रिस्पॉन्सिबिलिटी थी उसको हमने निभाने की कोशिश की है. जैसे गांधी जी ने बताया कि सपोर्ट ಮಾಡ್ತಿದ್ರಲ್ಲ, उसी के उपलक्ष्य में हम ಹೆಂಗ್ ಸಂಸಾರ ಅದ ಅವರಿಗೂ ಅದೇ ತರ ಸಂಸಾರ ಜವಾಬ್ದಾರಿ ಇರ್ತದ ಅನ್ನೋ ವಿಚಾರ ಸ್ವಲ್ಪ ಬರಬಾರ್ದು ನಿಮಗೆ. आज के दिन में लोगों को ये जागरूकता फैलाने के लिए कि कैसे शराब, बीड़ी एक इंसान का ही नहीं परंतु पूरे परिवार को बर्बादी की तरफ लेके जाता है. एंड आज उसी के उपलक्ष्य में ये छोटा सा नाटक एक्ट एनवी की तरफ से सोसाइटी में एक प्रेरणा प्रदान करने के लिए किया है. और इस नाटक के माध्यम से हम चाहते हैं कि कलबुर्गी वासी ही नहीं, अभी तो पूरी जनता इस तरफ ध्यान दे तथा इस बैड हैबिट्स की तरफ से अपने आप को दूसरी तरफ ले जाए और एक भारत को प्रगतिशील